ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಬಂದಿರೋ ಸಿನಿಮಾವನ್ನು ನೋಡೋದೇ ಇಲ್ಲ. ಹಾಗೆ ಬಂದಂಥ ಸಿನಿಮಾ ಕಾಂಗರು. ಆದಿತ್ಯ ಹಾಗೂ ರಂಜಿನಿ ರಾಘವನ್ ನಟಿಸಿರುವ ಈ ಚಿತ್ರವನ್ನು ಕಿಶೋರ್ ಮೇಘಲ್ಮನಿ ನಿರ್ದೇಶಿಸಿದ್ದಾರೆ. ಮೂವಿನ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಹಾರರ್ ಎಲಿಮೆಂಟ್ಸ್ ತುಂಬ ಇಲ್ಲ ಅಂತಂದ್ರೂ ಕತೆ ಚೆನ್ನಾಗಿದೆ. ಹೀಗೆ ಮೂವಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಕತೆಗೆ ಬರೋದಾದರೆ, ಚಿಕ್ಕಮಗಳೂರಿನ ಒಂದು ಟೂರಿಸ್ಟ್ ಗೆಸ್ಟ್ ಹೌಸ್. ಅಲ್ಲಿಗೆ ಬಂದಂಥ ಕಪಲ್ಸ್ಗಳಲ್ಲಿ ಒಬ್ಬರು ಕಾಣೆ ಆಗ್ತಿರ್ತಾಯಿದ್ರು, ಇಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ತಿದ್ರು. ಎಸ್ಪೆಷಲಿ ಗಂಡಸರು ಮಾತ್ರ. ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಪೊಲೀಸ್ ಆಫೀಸರ್ ಈ ಕಥೆಯ ನಾಯಕ ಪೃಥ್ವಿಗೆ ಇದೊಂದು ಬಿಡಿಸಲಾಗದ ಕಗ್ಗಂಟಾಗ್ಬಿಡುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಆ ಗೆಸ್ಟ್ ಹೌಸಲ್ಲಿ ದೆವ್ವ ಇದೆ, ಅದೇ ಇದನ್ನೆಲ್ಲ ಮಾಡ್ತಾ ಇರೋದು, ಅದೇ ಸಾಯಿಸ್ತಾ ಇರೋದು ಅಂತ ಎಲ್ಲ ವಿಷಯಗಳು ಬರ್ತವೆ. ಇದು ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಪೃಥ್ವಿ ತನ್ನ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ. ಅದೇನಂತ ಅಂದರೆ, ಪೊಲೀಸ್ ಆಫೀಸರ್ ಪೃಥ್ವಿ ಅವರ ಅಣ್ಣ ಕೂಡ ಸತ್ತೋಗಿರೋರಲ್ಲಿ ಒಬ್ಬರಾಗಿರ್ತಾನೆ. ಪೃಥ್ವಿಗೆ ಇದೊಂದು ಬಿಡಿಸಲಾಗದ ಕಗ್ಗಂಟಾಗ್ಬಿಡುತ್ತೆ. ನಮ್ಮ ಅಣ್ಣ ಯಾಕೆ ಇಲ್ಲಿಗೆ ಬಂದ, ಅವನ್ಯಾಕೆ ಸೂಸೈಡ್ ಮಾಡ್ಕೊಂಡ ಅನ್ನೋದೇ ಒಂದು ಟ್ವಿಸ್ಟ್. ಫಸ್ಟಿಗೆ ಹಾರರ್ ಅನ್ನಿಸಂಥ ಈ ಸಿನಿಮಾ ಬರ್ತಾ ಬರ್ತಾ ಸಸ್ಪೆನ್ಸ್ ಥ್ರಿಲ್ಲರಾಗಿ ಕನ್ವರ್ಟ್ ಆಗುತ್ತೆ. ಯಾರು ಆ ಕೊಲೆಗಾರ, ಯಾಕೆ ಕೊಲೆ ಮಾಡ್ತಿದ್ದಾನೆ, ಗಂಡಸರನ್ನೇ ಯಾಕೆ ಕೊಲೆ ಮಾಡ್ತಿದ್ದಾನೆ ಅನ್ನೋದು ಈ ಮೇಜರ್ ಟ್ವಿಸ್ಟ್. ಲಾಸ್ಟಲ್ಲಿ ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ರಿವೀಲ್ ಮಾಡಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಇದೊಂದು ಒಳ್ಳೆಯ ಸಿನಿಮಾ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ.